ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ಇದು ನಮ್ಮೂರು, ನಮ್ಮ ಮನೆ, ಹಾಗೆ ನಾನು ಹುಟ್ಟಿ ಬೆಳೆದಂಥ ಊರು. ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ಕೇಳಿಸ್ಕೊತಾ ಇರ್ಬೋದು ನೀವು. ಎಷ್ಟು ಚೆನ್ನಾಗಿ ಹಕ್ಕಿಗಳೆಲ್ಲ ಸೌಂಡು, ಆ ಗಾಳಿ ಎಲ್ಲೂ ಸಿಗಲ್ಲ ಹಳ್ಳಿ ಬಿಟ್ಟರೆ. ಈ ಥರ ವಾತಾವರಣ ಮತ್ತು ಪರಿಸರ ಅಷ್ಟು ಚೆನ್ನಾಗಿರುತ್ತೆ. ಅಮ್ಮ ಅವ್ರ ಮನೆಗೆ ಬಂದಿದ್ದೆ, ಯಾಕಂದರೆ ನಮ್ಮನೆ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಅಂತ ಹೇಳಿದರು. ಒಂದು ಹರಕೆ ಮಾಡ್ಕೊಂಡಿದ್ರಂತೆ, ಆ ಹರಕೆ ತೀರಿಸ್ಬೇಕು ಅಂತ ಊರಿಗೆ ಬಂದಿದ್ವಿ. ಎಷ್ಟು ದಿನ ಅಂತ ಅಂದರೆ ಬರೀ 2 ದಿನಕ್ಕೋಸ್ಕರ ಊರಿಗೆ ಬಂದಿದ್ದೀನಿ ಅಷ್ಟೇ. ನಮ್ಮನೆ ಹಸು ಕಟ್ಟೋಕ್ಕೆ ಅಂದರೆ ದನದ ಕೊಟ್ಟಿಗೆ ಇರಲಿಲ್ಲ. ಅಂದರೆ ಇದ್ದಿದ್ದೆಲ್ಲ ಮಳೇಲಿ ನೆನೀತಾ ಇತ್ತು, ಮತ್ತು ಗಾಳಿ ಮಳೆಗೆ ಉಂಡ್ಕೊಳುತ್ತೆ ಅನ್ನೋ ಭಯ ಇತ್ತು. ಹಾಗಾಗಿ ಮನೆ ಕಟ್ತಾಯಿದ್ರು, ಹಸು ಕಟ್ಲಿಕ್ಕೆ ಅಷ್ಟೇ. ಎಷ್ಟು ದೊಡ್ಡದಾಗಿ ಕಟ್ತಿದ್ದಾರೆ ಅಂತ ನೋಡಿ. ಈ ಥರ ಹಸು ಕಟ್ಟೋಕ್ಕೆ ಎಷ್ಟು ದೊಡ್ಡದಾಗಿ ಮನೇನ ಹಳ್ಳಿ ಬಿಟ್ಟರೆ ಸಿಟಿಲೆಲ್ಲೂ ಸಿಗೋದೇ ಇಲ್ಲ ಬಿಡಿ. ಯಾಕಂದ್ರೆ ಅಷ್ಟು ದೊಡ್ಡದಾಗಿದೆ ಈ ಮನೆ. ಬರೀ ಒಂದು ವಾರಕ್ಕೇ ಫುಲ್ ಫಿನಿಶಿಂಗ್ ಮಾಡಿದ್ರು. ಚೆನ್ನಾಗಿ ಬೇಗ ಬೇಗ ಕಟ್ಕೊಟ್ರು. ಇಷ್ಟು ದೊಡ್ಡ ಹಸು ಕಟ್ಟೋ ಮನೆ ಕಟ್ಟಿದ್ದಾರೆ ನಮ್ಮ ಮನೆ. ಇದರಲ್ಲಿ ಏನಿಲ್ಲ ಅಂದರೂ ಅಪಾರ್ಟ್ಮೆಂಟು, ಕಾಂಪ್ಲೆಕ್ಸು, ಅದು ಇದು ಅಂತ ಇಷ್ಟು ಅಗಲದಲ್ಲೇ ಬೇಕಿದ್ರೆ ಕಟ್ಕೊಡ್ತಿದ್ರೋ ಏನೋ ಸಿಟಿಲಿ ಇದ್ದಿದ್ರೆ. ಹಳ್ಳೀಲಿ ಅಷ್ಟೊಂದು ಜಾಗಕ್ಕೆಲ್ಲ ಅಷ್ಟೊಂದು ಬರ ಏನಿಲ್ಲ, ಎಷ್ಟು ಬೇಕಿದ್ರೂ ಕಟ್ಕೊಬೋದು. ನಮ್ಮ ಸೆಹಲ್ಗಂತೂ ಫುಲ್ ಫ್ರೀ, ಎಲ್ಲಿ ಬೇಕಿದ್ರೂ ಆಟ ಆಡ್ಬೋದು, ಹೇಗೆ ಬೇಕಿದ್ರೂ ಇರ್ಬೋದು. ಆ ಥರ ನಮ್ಮನೆ ಅಕ್ಕಪಕ್ಕ ಮನೆಗಳಿದ್ದಾವೆ. ಹಾಗೆ ಮನೆ ಹಿಂದೆ ಜಾಗ ಇದೆ, ತೋಟ ಇದೆ, ಒಳ್ಳೆ ಜಾಗ, ರೋಡ್ ಸೈಡ್ ಇದೆ, ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ. ಇದು ಹಸುಗೆ ಹುಲ್ಲು, ಮತ್ತು ನಮ್ಮ ಪಾಪು ಅಂದರೆ ಎಷ್ಟು ಚೆನ್ನಾಗಿ ಕರುಗಳೆಲ್ಲ ಮುದ್ದು ಮಾಡ್ತಾನೆ ಅಂತ. ಇದು ಹಸು ಅದ್ರ ಮೇಲೆ ಮುದ್ದು ಮಾಡೋದು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಗೊತ್ತಾ. ನಾನು ಊರಿಗೆ ಹೋಗ್ತಿದ್ದೀನಿ ಬಾ ಹೇಳು, ಹಾಗೆ ಹೀಗೆ ಅಂತ ಎಷ್ಟು ಚೆನ್ನಾಗಿ ಮುದ್ದು ಮಾಡ್ಕೊಂಡು ಮಾತಾಡ್ತಿದ್ದೆ. ಮುತ್ತು ಬೇರೆ ಕೊಟ್ಬಿಟ್ಟ, ನೋಡೋಕೆ ಒಂಥರ ಖುಷಿ ಆಗ್ತಿತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡೆ. ಅಲ್ಲಿಂದ ಹೊರಟು ನಾವು ಅತ್ತೆ ಮನೆಗೆ ಹೋದ್ವಿ. ಅಲ್ಲಿ ಹಬ್ಬ ಇತ್ತು, ಹಾಗಾಗಿ ಅಲ್ಲೂ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅತ್ತೆ ಊರಿಗೆ ಹೋದ್ವಿ. ಇದು ದೇವ್ರ ಕರ್ಸೋರು ಅಂತ ಬರ್ತಾರೆ, ಅವರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ರು ಅಂತ. ನಮ್ಮೂರಲ್ಲಿ ಹಬ್ಬ ಮಾಡಿದ್ರೆ ಯಾರಿಗೂ ಹೇಳಂಗಿಲ್ಲ ಅಂತ ಊರಲ್ಲಿ ಪಂಚಾಯಿತಿ ಮಾಡಿದ್ರಂತೆ. ಹಾಗಾಗಿ ಯಾರಿಗೂ ನೆಂಟರುಗಳಿಗೆ ಏನೂ ಹೇಳಿರಲಿಲ್ಲ. ಮನೆ ಮಕ್ಳಿಗೆ ಮಾತ್ರ ಹೇಳ್ಕೊಂಡು ಹಬ್ಬ ಮಾಡಿದ್ವಿ. ಸಣ್ಣ ಊರು ಅಂದರೆ ಸಣ್ಣ ರೋಡೆಲ್ಲ ಇರುತ್ತಲ್ಲ, ಹಾಗಾಗಿ ಜನ ಎಷ್ಟೊಂದು ಜನ ಇದ್ದಾರೆ ಅನಿಸುತ್ತೆ. ಜನ ತುಂಬಾ ಇದ್ದರು, ಅದೇ ಊರವ್ರು ಮಾತ್ರ, ಯಾರೂ ನೆಂಟರುಗಳೇನೂ ಇರಲಿಲ್ಲ. ಎಲ್ಲೋ ಕೆಲವೊಬ್ಬರು ಮಾತ್ರ ಹೇಳ್ಕೊಂಡು ಹಬ್ಬ ಮಾಡಿದ್ರು. ಆದ್ರೂ ಎಷ್ಟೊಂದು ಜನ ಇದ್ದರು ಅಂತ, ಅಷ್ಟು ರಶ್ ಇತ್ತು ಅಂತ, ಅಷ್ಟು ರಶ್ ಇತ್ತು. ಮತ್ತು ಅದು ನೋಡೋಕ್ಕೆ ಸಕ್ಕತ್ತಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಯಾಕಂದರೆ ನಮ್ಮ ಈ ಥರ ಮಾಡ್ತಾರೆ, ಆದರೆ ಇಷ್ಟೊಂದು ಈ ಥರ ಎಲ್ಲ ಮಾಡೋದು ನಾನು ಚೆನ್ನಾಗಿತ್ತು ಹಬ್ಬ ಅಂತೂ. ನಾನಿದ್ದು ಹೋಗೋದೇ ಇಲ್ಲ, ಯಾಕೆಂದರೆ ಕೆಲಸನೇ ಆಗುತ್ತೆ ಮನೆಯಲ್ಲಿ. ಅಮ್ಮ ಅವರೆಲ್ಲ ಹೋಗ್ತಾರೆ, ನಾವು ಸುಮ್ಮನೆ ಆಗ್ತಿದ್ವಿ. ಸರಿ, ಮನೇಲಿ ಯಾರಿಗೂ ಹಾಕಲಿಕ್ಕೆ ಕೇಳಿರಲಿಲ್ಲ, ಹಾಗಾಗಿ ಹಾಗೆ ಎಲ್ಲರೂ ಹೋಗಿದ್ವಿ. ಚೆನ್ನಾಗಿತ್ತು ಹಬ್ಬ ಅಂತೂ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಲ್ವಾ, ಅಷ್ಟು ಚೆನ್ನಾಗಿ
ಒಂಥರ ರೋಡಲ್ಲಿ ಕಲ್ಲೆಲ್ಲ ಇರುತ್ತಲ್ವ, ಯಾರು ಅಷ್ಟೆಲ್ಲ ಕುಣಿಯಲ್ಲ, ಅಷ್ಟು ಕುಣಿತಾರೆ. ಅವ್ರಿಗೇನು ಸುಸ್ತಾಗುತ್ತೋ ಏನೂ ಆಗಲ್ಲ, ಅಷ್ಟು ಆರಾಮಾಗಿದ್ದರು. ತಟ್ಟೆಲಿರೋ ಅಂದರೆ ಹಣ್ಣು ಕಾಯಿ ಎಲ್ಲ ಇರುತ್ತಲ್ಲ ಅದನ್ನು ಹಿಡ್ಕೊಂಡೇ ಡ್ಯಾನ್ಸ್ ಮಾಡಿದ್ರು. ಅಯ್ಯಪ್ಪ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿ ಅನ್ನಿಸ್ತು ನನಗಂತೂ. ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಇಷ್ಟೊಂದು ದಗದಗ ಅಂತ ಬೆಂಕಿ ನೋಡಿ ಆಶ್ಚರ್ಯ ಪಡ್ತಿದ್ದೀರಾ? ಇದು ಕೊಂಡ. ಇದನ್ನೆಲ್ಲ ಹರಡಿಸ್ಬಿಟ್ಟು ಇದ್ರ ಮೇಲೆ ತುಂಡ್ಕೊಂಡು ಹೋಗಬೇಕು ದೇವಸ್ಥಾನದೊಳಗಡೆ. ಯಪ್ಪ ಎಷ್ಟು ಭಯ ಆಗ್ತಾಯಿತ್ತು ಅಂತ ನಾನೇನೆ ಕೊಂಡ ತುಂಡಿದೆ. ಅಷ್ಟು ಭಯ ಪಟ್ಕೊಂಡಿದ್ದವಳೇ ಆರಾಮಾಗಿ ಕೊಂಡ ಹಾದಿದ್ದಾಯಿತು. ಅಂತೂ ಸ್ವಲ್ಪ ಸುಟ್ಬಿಟ್ಟಿತ್ತು ಕಾಲು, ಕೆಳಗಡೆ ಭಕ್ತಿ ಕಡಿಮೆ ಅನಿಸುತ್ತೆ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೇನು ಅಂತ, ಆದ್ರೂ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಒಂದು 15 ದಿವಸ ಆಯಿತು ಅನಿಸುತ್ತೆ ಅದು ವಾಸಿ ಆಗೋಕ್ಕೆ ನನಗೆ. ಎಲ್ಲರೂ ತುಣಿದ್ರು, ಎಲ್ರಿಗೂ ಆ ಥರ ಏನು ಏಟಾಗಿರಲಿಲ್ಲ ಅನಿಸುತ್ತೆ. ಅಂದರೆ ಅದಕ್ಕಿಂತ ಆ ಥರ ಸುಟ್ಕೊಂಡಿರಲಿಲ್ಲ ಅನಿಸುತ್ತೆ. ನಿಧಾನಕ್ಕೆ ನಡೆದವ್ರಿಗೆ ಮಾತ್ರ ಆ ಥರ ಸುಟ್ಕೊಂಡಿತ್ತು. ಎಷ್ಟು ರವ ಅಂತಿತ್ತು ಗೊತ್ತಾ, ಬೆಂಕಿ ನೋಡ್ತಿದ್ರೆ ಭಯ ಆಗ್ತಿತ್ತು. ನಾನು ನಮ್ಮ ಅತ್ತೆಯವರೆಲ್ಲ ಹಿಂಸೆ ಮಾಡಿದ್ರಲ್ಲ ಅಂತ ಹೋದೆ. ನಾನೇನು ಹೋಗ್ಬೇಕಂತ ಹೋಗಿದ್ದಲ್ಲ. ನಮ್ಮ ನಾದಿಯವರೆಲ್ಲ ಫಸ್ಟೇ ತುಂಡ್ಬಿಟ್ಟಿದ್ರು, ನಾನು ತುಂಡಿರಲಿಲ್ಲ, ಹಾಗೇ ಇದ್ದೆ. ಇನ್ನು ಅಮ್ಮ ಅವ್ರು ಏನಾರು ಅನ್ಕೊತಾರೆ, ನಮ್ಮತ್ತೆ ಏನಾದರೂ ಅನ್ನತ್ತೆ ಅಂದ್ಬಿಟ್ಟು ಹೋಗಿ ತುಣಿದ್ಬಿಟ್ಟೆ. ತುಂಡ್ಬಿಟ್ಟು ಸಿಕ್ಕಾಪಟ್ಟೆ ಕಾಲು ಸ್ವಲ್ಪ ಸುಟ್ಕೊಂಡೇ ಬಿಟ್ಟಿದ್ದೆ. ನಿಧಾನಕ್ಕೆ ನಡ್ಕೊಂಡು ಹೋಗಿದ್ದೆ. ಅಯ್ಯಪ್ಪ ಎಷ್ಟು ಬೆಂಕಿ ಅಂತ ನನಗೆ ಇವಾಗ ನೆನೆಸ್ಕೊಂಡ್ರೂ ಭಯ ಆಗ್ತೈತೆ, ಅಷ್ಟು ಬೆಂಕಿ ನೋಡಿ. ನಾನು ಫಸ್ಟ್ ಟೈಮ್ ಇಷ್ಟೊಂದು ಬೆಂಕಿ ತುಂಡಿದ್ದು. ಈ ಥರ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಮಾಡಬೇಕು ಅಂತಾರೆ, ನಾನು ಮಾಡಿರಲಿಲ್ಲ. ಹಾಗಾಗಿ ಒಂದು ಸರಿ ಮಾಡಿದೆ, ಚೆನ್ನಾಗಿತ್ತು ಬೆಂಕಿ ಅಂತೂ. ಹಾಗೆ ಇಲ್ಲಿ ದೇವ್ರದ್ದು ಅಂದರೆ ದೇವ್ರದ್ದು ಏನಂತಾರೆ ಅದಕ್ಕೆ ಗೊತ್ತಿಲ್ಲ, ಕುಕ್ಕೆ ಥರ ಇದೆ. ಆ ಕುಕ್ಕೆ ಒಳನ ದೇವ್ರದ್ದು ಹಣ್ಣುಕಾಯಿ ಎಲ್ಲ ಇರುತ್ತೆ ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅದನ್ನು ಹೊತ್ಕೊಂಡು ಹೋಗಿ ದೇವ್ರ ಹತ್ರ ಇಡ್ತಾರೆ. ಎಷ್ಟು ಅವ್ರಿಗೆ ದೇವ್ರು ಬಂದಿದೆ ಅನಿಸುತ್ತೆ. ಆ ಬೆಂಕಿನ ಹೆಂಗೆ ತುಂಡ್ಕೊಂಡು ಹೋಗ್ತಾರೆ ಗೊತ್ತಾ, ನಿಜ ನಂಬಾರ್ದು. ಅವ್ರಿಗೇನು ಸುಟ್ಟಿಲ್ಲ, ಏನೂ ಗೊತ್ತಿಲ್ಲ, ಆದರೆ ನಂಗೆ ಮಾತ್ರ ಸುಟ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ. ಹಬ್ಬ ಅಂತೂ ಇಷ್ಟು ಸಿಂಪಲ್ಲಾಗಿ ಸೂಪರಾಗಿ ಮಾಡಿದ್ವಿ. ಇದನ್ನು ಒಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಹಾಗಾಗಿ ನಮ್ಮೂರ ಹಬ್ಬನ ನೀವು ನನ್ನ ಚಾನಲಲ್ಲಿ ಕಣ್ತುಂಬಿಸ್ಕೊಳ್ಳೋಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ನೀವೊಂದು ಕೃತಜ್ಞತೆ ಭಾವದಿಂದ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ. ಹಬ್ಬ ಯಾವ ಊರಲ್ಲೂ ಮಾಡ್ದಂಗೆ ಇರಲ್ಲ, ಮಾಡೇ ಮಾಡ್ತಾರೆ. ಅಂದರೆ ಸಿಟಿಲೂ ಇವಾಗ ಮಾಡ್ತಾರೆ ಗೊತ್ತಾ. ಹಳ್ಳಿಲೆಲ್ಲ ಸಿಟಿಲೂ ಕೂಡ ಈ ಥರ ಹಬ್ಬಗಳೆಲ್ಲ ಇರುತ್ತೆ. ಆದರೆ ಇಷ್ಟೊಂದು ಜನಗಳೆಲ್ಲ ಒಟ್ಟಿಗೆ ಸೇರೋದು ಅಪರೂಪ ಅನಿಸುತ್ತೆ ಹಳ್ಳಿಗಳಲ್ಲಿ. ಬೆಂಕಿಲಿ ನಡೆಯೋರೆಲ್ಲ ನಡೆದ್ರು, ಹಾಗೆ ಸೈಡಲ್ಲಿ ನಡ್ಕೊಂಡು ಹೋಗೋರೆಲ್ಲ ನಡ್ಕೊಂಡು ಹೋದ್ರು. ನನ್ನಂಥ ಸೋಂಬೇರಿಗಳು ನೋಡ್ತಾ ನಿಂತ್ಕೊಂಡು ಲಾಸ್ಟಿಗೆ ಹೋಗಿ ಕಾಲನ್ನೂ ಸುಟ್ಕೊಂಡ್ರು. ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹಳ್ಳಿಗಳಲ್ಲಿ, ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮೂರ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಾನೇ ಲೈಫಲ್ಲಿ 6 ವರ್ಷದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಬ್ಬನ. ಅಂದರೆ ಯಾವಾಗಲೂ ನೋಡ್ತಿರ್ಲಿಲ್ಲ, ಮನೇಲಿರ್ತಿದ್ವಿ. ಈ ಸರಿ ಫಸ್ಟ್ ಟೈಮ್. ಅಂದರೆ ತುಂಬ ಜನ ವಯಸ್ಸಾಗಿರೋರು ಅಷ್ಟೇ ಫಸ್ಟ್ ಟೈಮ್ ನಾವು ನೋಡ್ತಿರೋದು ಇಲ್ಲಿಗೆ ಬಂದು ಅಂತ ಹೇಳ್ತಾರೆ. ಅಂದರೆ ತುಂಬ ದೂರ ನಡ್ಕೊಂಡು ಹೋಗಬೇಕು. ಊರಿಂದ ಹೊರಗಡೆ ಇರೋದು ದೇವಸ್ಥಾನ, ಅಲ್ಲಿ ತನಕ ಊರಿಂದ ಫುಲ್ಲು ಮೆರವಣಿಗೆ ಇರುತ್ತೆ. ಅಂದರೆ ಒಂದು 9 ಗಂಟೆ 8:30 9 ಗಂಟೆಲಿ ಸ್ಟಾರ್ಟ್ ಆದರೆ 2 ಗಂಟೆ ರಾತ್ರಿ ತನಕನೂ ಹೀಗೆ ನಡ್ಕೊಂಡು ಹೋಗ್ತಾರೆ. ಆಮೇಲೆ ದಾರಿ ಉದ್ದಕ್ಕೂ ಮರಿನ ದೇವರು ಮರಿ ಮೇಲೆ ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಮರಿನ ದೇವ್ರು ಹೋದಂಗೆ ಕಟ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ದೇವರು ಅದೆಲ್ಲ ಹಳೆ ಸಂಪ್ರದಾಯ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಹಬ್ಬ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಊರಿಗೆ ಬಂದು 2 ದಿನಕ್ಕೆ ಮತ್ತೆ ಅಮ್ಮ ಮನೆಗೆ ಹೋಗಬೇಕಾಗಿತ್ತು. ಯಾಕಂತಂದರೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೆಂಗಿತ್ತು ಅಂದರೆ ಬೆಳಗಿನ ಜಾವ ನಾವು ಹೋಗಿದ್ದೆ ನೈಟ್ ಆಗೋಯ್ತು, ಮಧ್ಯರಾತ್ರಿ.
ಮಧ್ಯರಾತ್ರಿ ಆಗಿದ್ದು ವಿಡಿಯೋ ಮಾಡಿಕೊಂಡೆ, ಸ್ವಲ್ಪನೇ ಮಾಡಿಕೊಂಡೆ, ಜಾಸ್ತಿ ಏನು ಮಾಡ್ಕೊಡ್ಲಿಲ್ಲ. ಹಾಗೆ ಬೆಳಗ್ಗೆ ಎದ್ದು ಎಲ್ಲರೂ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಕಾರಲ್ಲಿ ಹೋದ್ವಿ, ಮುಂದೆ ಅಮ್ಮ ಅವರು ಆಟೋದಲ್ಲಿ ಹೋಗ್ತಿದ್ದಾರೆ. ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಒಂದು 6:30-7 ಗಂಟೆ ಅಷ್ಟೇ. ಚೆನ್ನಾಗಿತ್ತು ವಾತಾವರಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅಲ್ವಾ, ಎಷ್ಟು ಚೆನ್ನಾಗೈತಲ್ವ ಮೋಡ. ಸ್ವಲ್ಪ ಹೆಚ್ಚಾಗಿ ಎಲ್ಲ ರೆಡಿ ಮಾಡ್ತೀವಿ. ಎಷ್ಟು ಕೊಡ್ದ ಮೇಲೆ ಬರ್ತದೆ ಒಂದು 20. ನಾನು ಇದು 20 ಬಂದಿರೋದು 4 ಫ್ರೆಂಡ್ ಹಾಕಿದ್ದೀನಿ ದೋಸರಿಗೆ. ಈ ಫ್ರೆಂಡ್ ತಗೊಂಡಿದ್ದಾರೆ ಗಾಡಿ ಇದೆ, ನಾನೇ ಕೊಡಿಸಿದ್ದೆ. ಅವನೇ ಯಾಕೋ ಅವ್ರ ಮಗ ಕಲ್ಲಾರು ಹೋಗ್ತಿಲ್ಲ, ಅವ್ರು ಬೇಡ ಅದಕ್ಕೆ ಯಾವುದು ಹೊಡಿದ ಇನ್ನು ಮೋಸ. ಊರಿಂದ ಬರೋದು ಮತ್ತೆ ಊರಿಗೆ ಹೋಗೋದು, ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ರಿಸ್ಕ್ ಆಗುತ್ತೆ, ಆದ್ರೂ ಒಳ್ಳೆ ಮಜಾ ಇರುತ್ತೆ. ಊರ ಕಡೆ ಒಂದು ದೇವಸ್ಥಾನಕ್ಕೆ ಹೋಗೋದು, ಏನಾದರೂ ಹಬ್ಬಗಳಿದ್ರೆ ಅಂದರೆ ನೋಡೋಕ್ಕೆ ಹೋಗೋಕ್ಕೆ ಒಂಥರ ಮಜಾ ಅನಿಸುತ್ತೆ. ಸಿಗೋದು ಒಂದೇ ಸ್ಯಾಟರ್ಡೆ ಸಂಡೇ, ಅದರಲ್ಲೂ ಈ ಥರ ಮಾಡ್ತೀವಿ. ಒಂದು ಆರಾಮ್ ರೆಸ್ಟೇ ಇಲ್ಲ ಅನಿಸುತ್ತೆ. 2-3 ವಾರದಿಂದ ಹೀಗೆ ಊರಿಗೆ ಹೋಗೋದು, ಊರಿಂದ ಬರೋದು, ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಇದ್ದೇ ಆಗ್ತಿದೆ. ಆದರೂ ಚೆನ್ನಾಗಿತ್ತು. ಇನ್ನೇನು ಹತ್ತತ್ರ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಅಂತೂ ಸೂಪರಾಗಿದೆ. ಒಳ್ಳೆ ಶಕ್ತಿಯಾದ ದೇವಸ್ಥಾನ ಅಂತಲೇ ಹೇಳ್ತಾರೆ. ಅರಸಿಕಟ್ಟೆ ಅಮ್ಮ ದೇವಸ್ಥಾನ. ನಮ್ಮನೆ ಹರಕೆ ಮಾಡ್ಕೊಂಡಿದ್ದರಿಂದ ಎಲ್ಲರೂ ಬಂದಿದ್ವಿ, ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ವಿ. ಇದೇ ದೇವಸ್ಥಾನ ನೋಡಿ, ಎಷ್ಟು ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟೊಂದು ಪ್ರಶಾಂತವಾಗಿ ಹೋದಾಗ ಒಳಗಡೆ ಮಾತ್ರ ರಶ್ ಇತ್ತಷ್ಟೇ. ಇನ್ನು ಟೈಮ್ ಆಗ್ತಾ ತುಂಬ ಅಂದರೆ ತುಂಬ ರಶ್ ಆಗುತ್ತೆ. ಅಷ್ಟು ಜನ ಬರ್ತಾರೆ ಸಂಡೇ ಟೈಮು. ನಾವು ಹೋದಾಗ ಅಷ್ಟೇನು ಜನ ಇರಲಿಲ್ಲ, ಹೀಗೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಎಲ್ಲ ಇತ್ತು. ನನ್ನ ಮಗ ಅಂತೂ ಸೇಫ್ಟಿಯಾಗಿ ನಮ್ಮ ಅಪ್ಪಾಜಿ ಜೊತೆ ಇದ್ದ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸ್ವಲ್ಪ ನೋಡಲಿಕ್ಕೆಲ್ಲ ದೇವ್ರನ್ನ ನನಗೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಸಿಕ್ತು. ಪಕ್ಕದಲ್ಲೇ ಕೆರೆ ಇದೆ, ಹಾಗೆ ಒಳ್ಳೆ ಚೆನ್ನಾಗಿ ಕಟ್ಸಿದ್ದಾರೆ ದೇವಸ್ಥಾನನ. ಮತ್ತು ಕೆರೆ ಮಧ್ಯ ಒಂಥರ ಮನೆ ಥರ ಮಾಡಿದ್ದಾರೆ. ಅದರೊಳಗಡೆ ಹೋಗಿ ಆರಾಮಾಗಿ ಫೋಟೋ ಗಿಟೋ ಎಲ್ಲ ತೊಗೋಬೋದಿತ್ತು, ಆದರೆ ನಮ್ಗೆ ಟೈಮ್ ಆಗಲೇ ಇಲ್ಲ. ಊರಿಗೆ ಬೇರೆ ಬರಬೇಕಿತ್ತು, ಹಾಗಾಗಿ ನಾವು ಅಲ್ಲೆಲ್ಲ ಹೋಗಲಿಲ್ಲ. ಆದ್ರೂ ಹತ್ರದಲ್ಲೇ ನಿಂತ್ಕೊಂಡೆಲ್ಲನೂ ಫೋಟೋ ಶೂಟ್ ಮಾಡಿಕೊಂಡೆ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.